ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿಯ ಆದರ್ಶ ರೂಪ ಯಾವುದು, ಸಮಾಂತರ ಶ್ರೇಣಿಯ ಎನ್ನನೇ ಪದ AN ಕಂಡುಹಿಡಿಯೋದನ್ನು ತಿಳ್ಕೊಂಡಿದ್ವಿ. ಮತ್ತು ಅದರ ಮೇಲಿನ ಅಭ್ಯಾಸದ ಸಮಸ್ಯೆಗಳನ್ನು ನಾವು ಕಲ್ತಿದ್ವಿ. ಓಕೆ, ಈಗ ಮುಂದಿನ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ತರಗತಿಯಲ್ಲಿ, ಪ್ರಾಥಮಿಕ ಶಾಲೆಯ ಒಂದು ತರಗತಿಯಲ್ಲಿ ಒಬ್ಬ ಹುಡುಗ ಬಹಳ ಜಾಣ ಹುಡುಗ ಇರ್ತಾನೆ. ಸೊ ಅವ ಯಾವುದೇ ಒಂದು ಲೆಕ್ಕವನ್ನು ಶಿಕ್ಷಕರು ನೀಡಿದಾಗ ಅದನ್ನು ಕ್ಷಣಾರ್ಧದಲ್ಲೇ ಬಿಡಿಸಿ ಆ ಶಿಕ್ಷಕರಿಗೆ ಉತ್ತರ ನೀಡ್ತಿರ್ತಾನೆ. ಸೊ ಅವನ ಒಂದು ಪ್ರತಿಭೆಗೆ ಶಿಕ್ಷಕರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರ್ತಾರೆ. ಆದರೆ ಅವನು ಬಹಳ ವೇಗವಾಗಿ ತರಗತಿಯಲ್ಲೇ ಉತ್ತರಿಸುವುದರಿಂದ ಉಳಿದ ಮಕ್ಕಳು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವನು ಆ ಉತ್ತರವನ್ನು ಹೇಳೋದ್ರಿಂದ ಉಳಿದ ಮಕ್ಕಳಿಗೆ ಅದು ಬಹಳ ಕಷ್ಟ ಆಗ್ತೈತಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಆ ಕಾರಣಕ್ಕೋಸ್ಕರ ಶಿಕ್ಷಕರು ಆ ವಿದ್ಯಾರ್ಥಿಯನ್ನು ಬೇರೆದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಹೇಳ್ತಾರೆ. ಅದು ಏನು ಸಮಸ್ಯೆ ಅಂತ ಹೇಳಿದ್ರೆ, ನೀನು 1ರಿಂದ 100ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿ ಅಂತ ಹೇಳ್ತಾರೆ. 1ರಿಂದ ಹಿಡಿದು 100ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಲಿಕ್ಕೆ ಹೇಳ್ತಾರೆ. ಸೊ ಆವಾಗ ವಿದ್ಯಾರ್ಥಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಶಿಕ್ಷಕರ ಆಲೋಚನೆ ಏನಿತ್ತಂದರೆ, ಕನಿಷ್ಠ ಅಂದರೂ ಒಂದು 15 ನಿಮಿಷನಾದರೂ ವಿದ್ಯಾರ್ಥಿ ತಗೊಳ್ತಾನೆ ಅಂತ ಅವರ ಆಲೋಚನೆ ಇತ್ತು. ಆದರೆ ಆ ವಿದ್ಯಾರ್ಥಿ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಮಸ್ಯೆಯನ್ನು ಬಿಡಿಸಿ ಶಿಕ್ಷಕರಿಗೆ ಉತ್ತರವನ್ನು ನೀಡ್ತಾನೆ. ಸೊ ಆ ಶಿಕ್ಷಕರು ಹೆಮ್ಮೆನೂ ಪಡ್ತಾರೆ, ಆಶ್ಚರ್ಯಚಕಿತರು ಆಗ್ತಾರೆ. ಹೆಂಗೆ ಬಿಡಿಸಿದ ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು. ಈಗ 1ರಿಂದ ಪ್ರಾರಂಭ ಮಾಡಿ, 1, 2, 3, 4 ಈ ಥರ 100 ತನಕ ಬರ್ಕೊಳ್ತಾನೆ. ಅದಾದಮೇಲೆ ಈ ಸಂಖ್ಯೆಗಳನ್ನು ಉಲ್ಟಾ ಮಾಡಿ, 100, ನೆಕ್ಸ್ಟ್ 100 ಹಿಂದಿನ ಸಂಖ್ಯೆ, ನೆಕ್ಸ್ಟು, ಸೊ ಈ ರೀತಿ ಕೂಡಿಸ್ಕೊಳ್ತಾ ಬರ್ತಾನೆ. ಕೊನೆಗೆ ಎಷ್ಟು? 1. ಸೊ ಇವೆಲ್ಲವುಗಳ ಮೊತ್ತ ನೋಡಿದಾಗ 1 + 100 101, 2 + 99 3 + 98 4 + 97, ಸೊ 100 + 1. ಸೊ ಈ 101 ಅನ್ನೋವು ಎಷ್ಟು ಇದ್ದಾವೆ ಅಂತ ಹೇಳಿದರೆ, ಎಷ್ಟು ಇದ್ದಾವೆ? 100 ಇದ್ದಾವೆ. ಓಕೆ, ಸೊ ಹಾಗಾಗಿ 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತ ಈಕ್ವಲ್ಸ್ 101 × 100. ಸೊ ಅವನು 1ರಿಂದ 100ರನ್ನು 2 ಸರಿ ಕೂಡಿಸಿದ್ದ ತಾನೆ, ಹಾಗಾಗಿ ಡಿವೈಡೆಡ್/2. ಓಕೆ, ಸೊ 2 1 2 50 ಈಕ್ವಲ್ಸ್ 101 × 50. 51 50 0 5 50 0 0 5 51 50 ಎಷ್ಟಾಯಿತು? 5050 ಆಯಿತು. 5050. ಸೊ ಇಷ್ಟು ಕ್ಷಣಾರ್ಧದಲ್ಲಿಯೇ ಆ ವಿದ್ಯಾರ್ಥಿ ಈ 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಹೇಳ್ತಾನೆ. ಸೊ ಆ ವಿದ್ಯಾರ್ಥಿ ಮುಂದೆ ಗಣಿತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡ್ತಾನೆ. ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿ. ಅವನ ಹೆಸರು ಯಾರಿಗಾದ್ರೂ ಗೊತ್ತಿದೆನಾ? ಅವನ ಹೆಸರು ಕಾರ್ಲ್ ಫ್ರೆಡ್ರಿಕ್ ಗಾಸ್. ಕಾರ್ಲ್ ಫ್ರೆಡ್ರಿಕ್ ಗಾಸ್ ಒಬ್ಬ ಜರ್ಮನ್ ಗಣಿತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ. ಇವ ಸಂಖ್ಯೆಗಳ ಬಗ್ಗೆ ಬಹಳ ಒಂದು ಅನ್ವೇಷಣೆಯನ್ನು ಮಾಡಿದ್ದಾರೆ. ಇವರು
ಶಾಸ್ತ್ರ, ಅದರಲ್ಲಿ ನಂಬರ್ ಥಿಯರಿ ಅಂತ ಏನು ಬರುತ್ತಲ್ಲ, ಆ ನಂಬರ್ ಥಿಯರಿಗೆ ಇವರ ಕೊಡುಗೆ ಬಹಳ ಇದೆ. ಸೊ ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಕಾರ್ಲ್ ಫ್ರೆಡ್ರಿಕ್ ಗಾಸ್ ಏನು ಉಪಯೋಗಿಸಿದಾರಲ್ಲ, ಇದೇ ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತೀವಿ. ಓಕೆನಾ? ಸೊ ಅದು ಹೆಂಗೆ ಉಪಯೋಗಿಸ್ತೀವಿ ಅನ್ನೋದನ್ನು ನಾವು ನೋಡೋಣ. ಈಗ ಇದನ್ನೇ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ, ನಾವು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಲಿಕ್ಕೆ ಒಂದು ಸೂತ್ರವನ್ನು ಮಾಡ್ಕೋಬೋದು. ಏನಂತ ಹೇಳಿದರೆ, ಶಿಕ್ಷಕರು ಎಷ್ಟು ಒಂದರಿಂದ ಎಷ್ಟರ ಸಂಖ್ಯೆಯವರೆಗಿನ ಮೊತ್ತ ಕಂಡುಹಿಡಿಲಿಕ್ಕೆ ಹೇಳಿದರು? 100. ಇದು 101 ಅನ್ನೋದು ಅದರ ಮುಂದಿನ ಸಂಖ್ಯೆ ಡಿವೈಡೆಡ್ ಬೈ 2. ಓಕೆನಾ? ಈಗ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಸಿಗ್ಮಾಯಿಂದ ಸೂಚಿಸ್ತೇವೆ. ಯಾವ ಸಂಕೇತದಿಂದ? ಸಿಗ್ಮಾ ಸಂಕೇತದಿಂದ ಸೂಚಿಸ್ತೇವೆ. ಇಲ್ಲಿ 1ರಿಂದ n ವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಾ ಇದ್ದೀವಿ. ಸಿಗ್ಮಾ n ಈಕ್ವಲ್ಸ್ ಎಷ್ಟು ಸಂಖ್ಯೆಗಳದು? n 100 ಇಂಟು 101. 101 ಅಂದರೆ 100ರ ಮುಂದಿನ ಸಂಖ್ಯೆ. ಅದೇ ರೀತಿ n ಇಂಟು ಇದರ ಮುಂದಿನ ಸಂಖ್ಯೆ ಎಷ್ಟಾಗುತ್ತೆ? n ಪ್ಲಸ್ 1 ಡಿವೈಡೆಡ್ ಬೈ ಎಷ್ಟು? 2. ಸೊ ಈ ಸೂತ್ರವನ್ನು ಉಪಯೋಗಿಸಿ ನೀವು ಕ್ಷಣಾರ್ಧದಲ್ಲಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬಹುದು. ಓಕೆನಾ? ಈಗ ಉದಾಹರಣೆಗೆ ನಾವು 200 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ 200 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ನೋಡೋಣವೇ? ಸೊ ಸಿಗ್ಮಾ 200. ಓಕೆನಾ? ಹಾಂ, ಈ ಸೂತ್ರದಾಗೆ ಬೆಲೆಗಳನ್ನು ಆದೇಶ ಮಾಡಿ ಹೇಳಿ. n ಅಂದರೆ ಎಷ್ಟು? 200 ಇಂಟು, ವೆರಿ ಗುಡ್, ಡಿವೈಡೆಡ್ ಬೈ 2 1 200. ಓಕೆನಾ? ಈಕ್ವಲ್ಸ್ 100. 200 ಪ್ಲಸ್ 1 ಅಂದ್ರೆ 201. 100ರಿಂದ ಗುಣಿಸಿದಾಗ 100 ಇಂಟು 1 100, 0 ಹಾಕೊಳ್ತೀವಿ. ಓಕೆ, 100 ಇಂಟು 0 0, ಇನ್ನು 1 ಇದೆ. 100 ಇಂಟು 2 200, 200 ಇಂಟು 200 ಪ್ಲಸ್ 1 ಅಂದರೆ 201. ಸೊ ಹೇಳಿ, ಮೊದಲ 200 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? 20,100. 20,000. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಈ ಒಂದು ಬಹಳ ಮುಖ್ಯವಾದ ಒಂದು ಸೂತ್ರವನ್ನು ಉಪಯೋಗಿಸಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತೀವಿ. ಓಕೆ, ಈಗ ಈ ಕಾರ್ಲ್ ಫ್ರೆಡ್ರಿಕ್ ಗಾಸ್ ಏನು ಉಪಯೋಗಿಸಿದ ನೋಡಿ, ಇದೇ ಮಾದರಿಯನ್ನು ಉಪಯೋಗಿಸ್ಕೊಂಡು ನಾವು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ, ಮೊದಲ n ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ. ಓಕೆ, ಹಾಂ, ಸ್ವಲ್ಪ ಪಾಸ್ ಮಾಡಪ್ಪ. ಈಗ ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯೋಣ. ಓಕೆ, ಈ ಸಮಾಂತರ ಶ್ರೇಣಿಯ ಆದರ್ಶ ರೂಪ ನಿಮ್ಗೆ ಗೊತ್ತಿದೆಯಲ್ಲ? ಹಾಂ, ಯಾರು ಕೈ ಎತ್ತರಿ? ಹಾಂ, ಹೇಳಮ್ಮ. ವೆರಿ ಗುಡ್. a, a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಇತ್ಯಾದಿ ಇತ್ಯಾದಿ, a ಪ್ಲಸ್ ಆಫ್ n ಮೈನಸ್ 1 ಇಂಟು ಡಿ. ಓಕೆನಾ? ಈಗ ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು
ನಾವು ಎಸ್ ಎನ್ನಿಂದ ಸೂಚಿಸ್ತೇವೆ. ಯಾವುದರಿಂದ ಸೂಚಿಸ್ತೇವೆ? ಸೊ ಎಸ್ ಎನ್ ಈಕ್ವಲ್ಸ್ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂತ ಅರ್ಥ ಇದು. ಎಸ್ ಎನ್ ಈಕ್ವಲ್ಸ್ ಎ ಮೊದಲನೇ ಪದ ಪ್ಲಸ್ ಓಕೆ ಎರಡನೇ ಪದ ಪ್ಲಸ್ ಮೂರನೇ ಪದ ಪ್ಲಸ್ ನಾಲ್ಕನೇ ಪದ ಪ್ಲಸ್ ಈ ರೀತಿ ಇದು ಎನ್ನನೇ ಪದ. ಓಕೆ, ಈಗ ಅದೇ ಕಾರ್ಲ್ ಫ್ರೆಡ್ರಿಕ್ ಗಾಸ್ ಏನು ಉಪಯೋಗಿಸಿದ್ನಲ್ಲ ಅದೇ ಇದನ್ನು ನಾವು ಉಪಯೋಗಿಸ್ತಾ ಹೋಗೋಣ. ಈಗ ಇದನ್ನು ಉಲ್ಟಾ ಬರ್ಕೊಳ್ಬೇಕು ಅಂತ ಹೇಳಿದ್ದೆ ತಾನೆ. ಉಲ್ಟಾ ಬರ್ಕೊಂಡ್ರೆ ಇಲ್ಲಿ ಎ, ಇಲ್ಲಿ ಹಿಂದೆ ಎ ಪ್ಲಸ್ ಡಿ, ಎ ಪ್ಲಸ್ 3D, 2D, ಎ ಪ್ಲಸ್ 3D ಹಿಂಗೆ ಬರ್ಕೊಳ್ತಾ ಬರ್ತೀವಿ ತಾನೆ. ಇಲ್ಲಿ ಕೊನೆಗೆ ಏನು ಬರ್ಕೊಳ್ತೀವಿ? ಎ ಪ್ಲಸ್ ಆಫ್ 1 ಇಂಟು ಡಿ. ಓಕೆ, ಪ್ಲಸ್ ಇದರ ಹಿಂದಿನ ಪದ n-1 ಇರೋದು ಏನಾಗುತ್ತೆ ಅಲ್ಲಿ? n-2. ಎ ಪ್ಲಸ್ ಆಫ್ n-2 ಇಂಟು ಡಿ. ಓಕೆ, ಪ್ಲಸ್ ಇದರ ಹಿಂದಿನ ಪದ ಸೊ ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಓಕೆ, ಈಗ ಇವೆರಡನ್ನು ಕೂಡೋಣ. ಎಸ್ ಎನ್ ಪ್ಲಸ್ ಎಸ್ ಎನ್, ಎರಡು ಎಸ್ ಎನ್, ಎರಡು ಎಸ್ ಎನ್ ಈಕ್ವಲ್ಸ್ ನೋಡಿ ಇದಕ್ಕೆ ಇದನ್ನು ಕೂಡಿಸಿದಾಗ ಎ ಪ್ಲಸ್ ಎ, 2A ಪ್ಲಸ್ ಆಫ್ n-1 ಇಂಟು ಡಿ. ಓಕೆನಾ? ಇಲ್ಲಿ ನೋಡಿ ಎ ಪ್ಲಸ್ ಎ, 2A ಪ್ಲಸ್ ಆಫ್ ಇಲ್ಲಿ n-2Dಗೆ ಒಂದು ಡಿಯನ್ನು ಕೂಡಿಸಿದರೆ ಏನಾಗುತ್ತೆ? n-1D, n-1D. ಓಕೆ, ಸೊ ನೆಕ್ಸ್ಟ್ ಇಲ್ಲೂ ಅಷ್ಟೆ ಎ ಪ್ಲಸ್ ಎ, 2A ಪ್ಲಸ್ ಆಫ್ n-3ಕ್ಕೆ ಪ್ಲಸ್ 2 ಕೂಡಿಸಿದ್ರೆ n-1. ಸೊ n-1 ಇಂಟು ಡಿ. ಸೊ ಈ ರೀತಿ ಮಾಡ್ಕೊಳ್ತಾ ಹೋದರೆ ಇಲ್ಲಿನೂ ಸಹ ಎ ಪ್ಲಸ್ ಎ, 2A ಪ್ಲಸ್ ಆಫ್ n-1 ಇಂಟು ಡಿ. ಓಕೆ, ಅಲ್ಲಿ 100 ಪ್ಲಸ್ 1 99 ಪ್ಲಸ್ 2. ಓಕೆ, 97 ಪ್ಲಸ್ 4 96 ಪ್ಲಸ್ 5 ಹಿಂಗೆಲ್ಲ ಕೂಡಿಸ್ಕೊಳ್ತಾ ಬಂದಾಗ 101 ಇಂಟು 100 ಪದ ಇದ್ವು ತಾನೆ. ಇಲ್ಲಿ 2A ಪ್ಲಸ್ ಆಫ್ n-1 ಇಂಟು ಡಿ ಎಷ್ಟು ಪದಗಳಿದ್ದಾವೆ? ಎಷ್ಟು ಪದಗಳಿದೆ? n ಪದಗಳು ಇದ್ದಾವೆ. ಸೊ ಹಾಗಾಗಿ 2 ಎಸ್ ಎನ್ ಈಕ್ವಲ್ಸ್ n ಇಂಟು 2A ಪ್ಲಸ್ ಆಫ್ n-1 ಇಂಟು ಡಿ. ಓಕೆನಾ? ಸೊ ನಮಗೆ ಅಲ್ಲಿ 2 ಎಸ್ ಎನ್ ಬೇಡ, ನಮಗೆ ಎಸ್ ಎನ್ ಬೇಕು ತಾನೆ. ಸೊ ಎಸ್ ಎನ್ ಈಕ್ವಲ್ಸ್ n/2 ಇಂಟು n/2. ಎರಡನ್ನು ಓರೆ ಗುಣಾಕಾರ ಮಾಡ್ತಾ ಇದ್ದೀವಿ. n/2 ಇಂಟು 2A ಪ್ಲಸ್ ಆಫ್ n-1 ಇಂಟು ಡಿ. ಓಕೆನಾ? ಇದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವಂತಹ ಸೂತ್ರ. ನೋಡಿ ಇದನ್ನು ಓದೋದ ವಿಧ ಹೆಂಗಂದರೆ ಎಸ್ ಎನ್ ಈಕ್ವಲ್ಸ್ n/2 ಇಂಟು 2A ಪ್ಲಸ್ ಆಫ್ n-1 ಇಂಟು ಡಿ. ಓಕೆನಾ? ಸೊ ಇದನ್ನು ಇನ್ನೊಂದು ವಿಧದಲ್ಲೂ ಬರ್ಕೋಬೋದು. ಎಸ್ ಎನ್ ಈಕ್ವಲ್ಸ್ n/2 ಇಂಟು 2Aಯನ್ನು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಆಫ್ n-1 ಇಂಟು ಡಿ ಬರ್ಕೋಬೋದಾ? ಇಲ್ಲಿ ನೋಡಿ ಇದು ಏನಿದು
ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ ಏನದು ಎನ್ನನೇ ಪದ, ಎನ್ನನೇ ಪದ ಎ ಎನ್ ಇದೆ ತಾನೆ. ಸೊ ಹಾಗಾಗಿ ಎಸ್ ಎನ್ ಈಕ್ವಲ್ಸ್ ಎನ್ ಅಪಾನ್ 2 ಇಂಟು ಎ ಪ್ಲಸ್ ಎ ಎನ್ ಬರ್ಕೋಬೋದಾ? ಇದು ಇನ್ನೊಂದು ಸೂತ್ರ. ಓಕೆನಾ? ಈಗ ಸಮಾಂತರ ಶ್ರೇಣಿ ಕೊಟ್ಟು ಆ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ ಕಂಡಿಡಿರಿ ಅಂತ ಕೇಳಿದರು ಅಂದರೆ ಈ ಸೂತ್ರ ಉಪಯೋಗಿಸ್ಬೇಕು. ಯಾಕಂದರೆ ಅಲ್ಲಿ ಎ ಸಿಗುತ್ತೆ ಸಮಾಂತರ ಶ್ರೇಣಿಯಲ್ಲಿ, ಡಿ ನೀವು ಕಂಡಿಡ್ಕೊಳ್ತೀರಿ ಸಾಮಾನ್ಯ ವ್ಯತ್ಯಾಸವನ್ನು. ಓಕೆ, ಅದಾದಮೇಲೆ ಪದಗಳ ಸಂಖ್ಯೆ ಎನ್ ಕೊಟ್ಟಿರ್ತಾರೆ. ಸೊ ಈ ಸೂತ್ರದಲ್ಲಿ ಆದೇಶ ಮಾಡಿದಾಗ ಯಾವುದನ್ನು ಎ ಅನ್ನು ಡಿ ಅನ್ನು ಎನ್ ಅನ್ನು ಆದೇಶ ಮಾಡಿದಾಗ ಮೊದಲ 20 ಪದಗಳವರೆಗಿನ ಮೊತ್ತ ಸಿಗುತ್ತೆ. ಓಕೆ, ಅದೇ ಒಂದು ಸಮಾಂತರ ಶ್ರೇಣಿ ಕೊಟ್ಟು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವನ್ನು ಕೊಟ್ಟು ಆ ಸಮಾಂತರ ಶ್ರೇಣಿಯ ಒಟ್ಟು ಪದಗಳ ಮೊತ್ತ ಕಂಡಿಡೀರಿ ಅಂತ ಹೇಳಿದರೆ ಈ ಸೂತ್ರವನ್ನು ಉಪಯೋಗಿಸ್ತೀವಿ. ಯಾವುದೋ ಎಸ್ ಎನ್ ಈಕ್ವಲ್ಸ್ ಎನ್ ಅಪಾನ್ 2 ಇಂಟು 2 ಎ ಪ್ಲಸ್ ಆಫ್ ಎ ಪ್ಲಸ್ ಎ ಎನ್, ಈ ಸೂತ್ರವನ್ನು ಉಪಯೋಗಿಸ್ತೇವೆ. ಓಕೆನಾ? ಸೊ ಇದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ. ಓಕೆನಾ ವಿದ್ಯಾರ್ಥಿಗಳೇ? ಈಗ ಎಸ್ ಎನ್ ಕಂಡುಹಿಡಿಯುವ ಸೂತ್ರವನ್ನು ಅಭ್ಯಾಸ ಮಾಡಿದ್ವಿ. ಈಗ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. S1 ಅಂದ್ರೇನು? S1 ಅಂದರೆ ಮೊದಲನೇ ಪದ ಅಷ್ಟೇ. ಮೊದಲನೇ ಒಂದು ಪದದ ಮೊತ್ತ ಅಂದರೂ ಒಂದೇ, A1 ಅಂದರೂ ಒಂದೇ, ಮೊದಲನೇ ಪದ ಎ ಅಂದ್ರೂ ಒಂದೇ. ಸೊ S1 ಅಂದರೆ A1 ಅಷ್ಟೇನಾ? ಓಕೆನಾ? S2 ಅಂದರೆ ವೆರಿ ಗುಡ್, A1 ಪ್ಲಸ್ A2. ಓಕೆ, S2 ಅಂದರೆ ಮೊದಲ 2 ಪದಗಳ ಮೊತ್ತ. ಓಕೆ, ಇನ್ನು S3 ಅಂದರೆ A1 ಪ್ಲಸ್ A2 ಪ್ಲಸ್ A3, ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ. ಓಕೆ, S4 ಅಂದರೆ ಹೌದಾ? ಸೊ ಇದೇ ರೀತಿ Sn-1 ಅಂದರೆ A1 ಮೊದಲ n-1 ಪದಗಳ ಮೊತ್ತ ತಾನೆ. A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಇತ್ಯಾದಿ ಇತ್ಯಾದಿ An-1. ಓಕೆನಾ? Sn ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ An. ಸರಿನಾ? ಈ ಕಡೆ ಗಮನಿಸಿ. ಈಗ S2ರಲ್ಲಿ S1 ಕಳೆಯೋಣ. S2 ಮೈನಸ್ S1, S2 ಒಳಗ S1 ಕಳೆಯೋಣ. ಓಕೆನಾ? S2 ಅಂದ್ರೇನು? A1 ಪ್ಲಸ್ A2 ಮೈನಸ್ ಓಕೆನಾ? ಪ್ಲಸ್ A1 ಮೈನಸ್ A1 ಕ್ಯಾನ್ಸಲ್ ಆಯಿತು, ಉಳಿದಿದ್ದೆಷ್ಟೋ A2. ಓಕೆ, S3 ಮೈನಸ್ S2 ಈಕ್ವಲ್ಸ್ ಮೂರನೇ S3 ಮೊದಲ 3 ಪದಗಳ ಮೊತ್ತದಲ್ಲಿ ಮೊದಲ 2 ಪದಗಳ ಮೊತ್ತವನ್ನು ಕಳೆಯೋಣ. ಸೊ ಏನು ಬರುತ್ತೆ ನೋಡಿ, A1 ಪ್ಲಸ್ A2 ಮೈನಸ್ ಆಫ್ A1 ಪ್ಲಸ್ A2. ಓಕೆನಾ? A1 ಪ್ಲಸ್ A2 ಪ್ಲಸ್ A3 ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ A1 ಮೈನಸ್ A1 ಪ್ಲಸ್ A2 ಮೈನಸ್ A2
ಕಳೆದ್ರೆ ಏನು ಉಳಿಯುತ್ತೆ? A3. ಸೊ ಇದು ಒಂದು ನೋಡೋಣ. S4ಅಲ್ಲಿ S3ಯನ್ನು ಕಳೆಯೋಣ. ಓಕೆ, S4 ಏನಿದೆ? A1 ಪ್ಲಸ್ ಮೈನಸ್ ಆಫ್ A1 ಪ್ಲಸ್ A2 ಪ್ಲಸ್ A3. ಸೊ ಮುಂದಿನ ಹಂತದಲ್ಲಿ A1 ಪ್ಲಸ್ A2 ಮೈನಸ್ A1 ಮೈನಸ್ A2 ಮೈನಸ್ A3. ಓಕೆನಾ? ಈ ಪ್ಲಸ್ A1 ಮೈನಸ್ A1 ಪ್ಲಸ್ A2 ಮೈನಸ್ A2 ಪ್ಲಸ್ A3 ಮೈನಸ್ A3 ಕ್ಯಾನ್ಸಲ್ ಮಾಡಿದ್ವಿ. ನೋಡಿಲಿ, 3 ಉದಾಹರಣೆಗಳನ್ನು ತಗೊಂಡಿದ್ದೀವಿ. ಸೊ ಒಂದನೇದರಲ್ಲಿ S2 ಒಳಗೆ S1 ಕಳೆದ್ರೆ ನಮಗೇನು ಬಂತು? A2 ಬಂತ. ಓಕೆ, S3 ಒಳಗೆ S2 ಕಳೆದ್ರೆ ಏನು ಬಂತು? S3 ಒಳಗೆ S2 ಕಳೆದ್ರೆ ಏನು ಬಂತು? ಓಕೆನಾ? ಸೊ ನೆಕ್ಸ್ಟ್ S4 ಒಳಗೆ S3 ಕಳೆದ್ರೆ ಏನು ಬಂತು? A4. ಸೊ ಈ 3 ಉದಾಹರಣೆಗಳನ್ನು ನೀವು ಗಮನಿಸಿದಿರಿ. ಈಗ ನಾನು ಮುಂದಿನ ಕೇಳ್ತೀನಿ, ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ರಿ. S5ಅಲ್ಲಿ S4 ಕಳೆದ್ರೆ ಏನು ಬರುತ್ತೆ? ಕರೆಕ್ಟಾ? A5 ಬರುತ್ತೆ. ಹಾಂ, S10 ಒಳಗೆ S9 ಕಳೆದ್ರೆ ಏನು ಬರುತ್ತೆ? ವೆರಿ ಗುಡ್. S50 ಒಳಗೆ S49 ಕಳೆದ್ರೆ ಏನು ಬರುತ್ತೆ? A50ನೇ ಪದ ಬರುತ್ತೆ ನಮಗೆ. ಓಕೆನಾ? A50. ಓಕೆ, ಇದೇ ರೀತಿ ಓಕೆ SN ಒಳಗೆ SN ಮೈನಸ್ 1 ಕಳೆದ್ರೆ ಏನು ಬರುತ್ತೆ? ವೆರಿ ಗುಡ್. ಏನು ಬರುತ್ತೆ? SN ಒಳಗೆ SN ಮೈನಸ್ 1 ಕಳೆದ್ರೆ ನಮಗೇನು ಬರುತ್ತೆ? A. ಅರ್ಥ ಆಯ್ತಾ? ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂತಹ ಫಲಿತಾಂಶ ಆಗಿದೆ. ಇದು ಅರ್ಥ ಆಯ್ತಾ ನಿಮಗೆ? ಸೊ SN ಮೈನಸ್ SN ಮೈನಸ್ 1 ಈಕ್ವಲ್ಸ್ ಏನದು? AN. ಓಕೆನಾ? ಅರ್ಥ ಆಯ್ತಾ? ಓಕೆ ವಿದ್ಯಾರ್ಥಿಗಳೇ, ಈಗ ಅಭ್ಯಾಸ 1.3ರಲ್ಲಿನ ಸಮಸ್ಯೆಗಳನ್ನು ನೋಡೋಣ. ಫಸ್ಟ್ ಮೇನ್ ಏನಿದೆ ಅಂದರೆ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಒಂದನೇದು 2, 7, 12, ಇತ್ಯಾದಿ ಇತ್ಯಾದಿ 10 ಪದಗಳವರೆಗೆ. 10 ಪದಗಳವರೆಗೆ. ಸೊ ಈಗ ನೋಡಿ, ನೀವು ಸಮಾಂತರ ಶ್ರೇಣಿಯಲ್ಲಿ ಹಿಂದಿನ ಅಭ್ಯಾಸ AN ಕಂಡುಹಿಡಿಬೇಕಾದ್ರೆ ಇವೆಲ್ಲದನ್ನು ಗೊತ್ತಿತ್ತು ನಿಮಗೆ. ಶ್ರೇಣಿ ಕೊಟ್ಟಾಗ ಆ ಶ್ರೇಣಿಯಲ್ಲಿ ನಾವು ಏನೇನು ಪದಗಳನ್ನು ಬರ್ಕೋಬೋದು ಅನ್ನೋದು ಗೊತ್ತಿತ್ತು, ಹೌದಾ? ಸೊ ಮೊದಲನೇದಾಗಿ ಯಾವುದು ಬರ್ಕೋಬೋದು ಹೇಳಿ? ಗುಂಪಲ್ಲಿ ಹೇಳ್ಬೇಡಿ, ಒಬ್ಬೊಬ್ಬರೇ. ಓಕೆನಾ? ಹೇಳಮ್ಮ. A ಬರ್ಕೋಬೋದು. A ಅಂದರೆ ಮೊದಲನೇ ಪದ. ಎಷ್ಟಿದೆ? ಕೂತು. ನೆಕ್ಸ್ಟು ಹೇಳಮ್ಮ. D. ವೆರಿ ಗುಡ್. ಸಾಮಾನ್ಯ ವ್ಯತ್ಯಾಸ D. ವೆರಿ ಗುಡ್. A2 ಮೈನಸ್ A1. ಹಾಂ ಹೇಳಮ್ಮ. 7 ಮೈನಸ್ 2 ಈಕ್ವಲ್ಸ್ 5. ಸಾಮಾನ್ಯ ವ್ಯತ್ಯಾಸ 5 ಇದೆ. ಕೂತೋಳು. ನೆಕ್ಸ್ಟ್ ಏನು ಬರ್ಕೋಬೋದು ಹೇಳಪ್ಪ? N ಎಷ್ಟಿದೆಪ್ಪ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ N ಈಕ್ವಲ್ಸ್ ಎಷ್ಟು? 10. ಕೂತು. ಏನನ್ನು ಕಂಡುಹಿಡಿಯಬೇಕು ಹೇಳ, ನೀ ಹೇಳೋ. ಹೇಳಮ್ಮ.
S10 ಕಂಡುಹಿಡಿಬೇಕು. S10 ಈಕ್ವಲ್ಸ್ ಎಷ್ಟು ಕೂತ್ಕೊಳ್ಳಿ. ಈಗ ಸೂತ್ರ ನಾವು ಸಾಧಿಸಿದ್ದೀವಿ. ಓಕೆ, ಹಾಂ, ಸೂತ್ರ ಯಾರು ಹೇಳ್ತೀರಿ? ನೀ ಹೇಳಮ್ಮ. Sn ಈಕ್ವಲ್ಸ್ n/2 ಇಂಟು 2a ಪ್ಲಸ್ ಆಫ್ n-1 ಇಂಟು ಡಿ. ಕೂತ ಸರಿಯಾಗಿ ಹೇಳಿದೆಯಾ? ಇಲ್ಲಿ ನೋಡಿ, ಫಸ್ಟು ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ನೋಡ್ಕೊಂಡು ಈ ಸಮಾಂತರ ಶ್ರೇಣಿಯ ಸಮಸ್ಯೆ ಕೊಟ್ಟಾಗ ಮೊದಲನೇ ಪದ ಬರ್ಕೊಳ್ತೀವಿ, ಸಾಮಾನ್ಯ ವ್ಯತ್ಯಾಸ ಬರ್ಕೊಳ್ತೀವಿ. ಇಲ್ಲಿ ಪದಗಳ ಸಂಖ್ಯೆ ಕೊಟ್ಟಿದ್ದಾರೆ, ಪದಗಳ ಸಂಖ್ಯೆಯನ್ನು ಬರ್ಕೊಳ್ತೀವಿ. ಕಂಡುಹಿಡೀಲಿ ಕೇಳಿರೋದೇನಪ್ಪ ಅಂದರೆ S10 ಅಂದರೆ ಮೊದಲ 10 ಪದಗಳ ಮೊತ್ತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಹೊಂದುವ ಸೂತ್ರ ಯಾವುದು? Sn ಈಕ್ವಲ್ಸ್ n/2 ಇಂಟು 2a ಪ್ಲಸ್ ಆಫ್ n-1 ಇಂಟು ಡಿ. ಓಕೆನಾ? ಈಗ ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಆದೇಶ ಮಾಡಿ ಸಂಕ್ಷೇಪಿಸಿದರೆ ನಮಗೆ ಮೊದಲ 10 ಪದಗಳ ಮೊತ್ತ ಸಿಗುತ್ತೆ. ಓಕೆ, S10 ಈಕ್ವಲ್ಸ್ 10 ಡಿವೈಡೆಡ್ ಬೈ 2 ಇಂಟು 2 ಇಂಟು 2 ಪ್ಲಸ್ ಆಫ್ 10 ಮೈನಸ್ 1 ಸಾಮಾನ್ಯ ವ್ಯತ್ಯಾಸ 5. ಓಕೆ, 2 1 2 5 ಓಕೆ, 2 2 ಪ್ಲಸ್ 10ರಲ್ಲಿ 1 ಕಳೆದ್ರೆ 9 ಇಂಟು 5. ಇಲ್ಲಿದೆ ಆವರಣ ಇರಲಿ. 5 ಇಂಟು 4 ಪ್ಲಸ್ 9 45 ಈಕ್ವಲ್ಸ್ 5 ಇಂಟು ಇವೆರಡನ್ನು ಕೂಡಿಸ್ಬೇಕು. ಇಲ್ಲಿ 9 ಪ್ಲಸ್ 4 ಕೂಡಿಸಿ 5ರಿಂದ ಗುಣಿಸೋವಂಥ ವಿದ್ಯಾರ್ಥಿಗಳು ಅದರ ಅಲ್ಲೇ ಬರೋಲ್ಲ. ನಮಗೆ ಗೊತ್ತಿದೆ ಬೋಡೋಮಾಸ್ ರೂಲ್. ಫಸ್ಟ್ ಏನು ಮಾಡಬೇಕು? ಬ್ರಾಕೆಟ್ ಆಫ್ ಮಲ್ಟಿಪ್ಲಿಕೇಶನ್. ಓಕೆ, ಮೊದಲು ಇವುಗಳನ್ನು ಗುಣಿಸ್ಕೋಬೇಕು. ಇದು ಒಂದು ಪದ, ಇದು ಒಂದು ಪದ. ಸೊ ಇದನ್ನು ಸಂಕ್ಷೇಪಿಸೋಣ, ಅದು 45 ಬರುತ್ತೆ. ಇದನ್ನು ಸಂಕ್ಷೇಪಿಸೋಣ, 2 2 4 ಬರುತ್ತೆ. ಈಗ ಇವೆರಡರ ಮೊತ್ತ ಕಂಡುಹಿಡ್ಕೋಬೇಕು. ಅರ್ಥ ಆಯ್ತಾ? ಸೊ 4 ಪ್ಲಸ್ 45 49. ಸೊ 5 9 45, 5 4 5 4 24 24. ಮೊದಲ 10 ಪದಗಳವರೆಗಿನ ಮೊತ್ತ ಎಷ್ಟು ಬಂತು? ನೋಡಿ, ಈ ಶ್ರೇಣಿಯ 2 ಪ್ಲಸ್ 7 ಪ್ಲಸ್ 12 ಪ್ಲಸ್ ಇತ್ಯಾದಿ ಇತ್ಯಾದಿ 10ನೇ ಪದ ತನಕ ಇರೋಂತಹ ಪದಗಳನ್ನು ಕೂಡಿಸಿದರೆ ಎಷ್ಟು ಬರುತ್ತೆ ನಮಗೆ? 245. ಅರ್ಥ ಆಯ್ತಾ? ಸೊ ಈ ಮೇನಲ್ಲಿ ಇನ್ನೆರಡು ಇದೇ ರೀತಿ ಇದೆ. ಆ ಲೆಕ್ಕಗಳನ್ನು ನೀವು ಪ್ರಯತ್ನ ಮಾಡಬೇಕು. ಓಕೆ, ಈಗ ಸೆಕೆಂಡ್ ಮೈನಲ್ಲಿ ಇರೋಂಥದ್ದು ನೋಡೋಣ. ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ ಸೆಕೆಂಡ್ ಮೈನಲ್ಲಿ. ಅದರಲ್ಲಿ ಒಂದೇನಿದೆ? 7 ಪ್ಲಸ್ 10 ಅರ್ಧ ಪ್ಲಸ್ 14 ಪ್ಲಸ್ ಇತ್ಯಾದಿ ಇತ್ಯಾದಿ ಪ್ಲಸ್ 84. ಓಕೆ, ಈಗ ನೋಡಿ, ಈ ಸಮಸ್ಯೆಗೂ ಈ ಸಮಸ್ಯೆಗೂ ವ್ಯತ್ಯಾಸ ಏನು ಗಮನಿಸ್ತಾ ಇದ್ದೀರಿ ನೀವು? ಹೇಳಮ್ಮ, ನೀ ಹೇಳು. ಎನ್ ಕೊಟ್ಟಿಲ್ಲ, ಇಲ್ಲಿ ಎನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಎನ್ನೇ ಪದ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಎನ್ನೇ ಪದ ಕೊಟ್ಟಿಲ್ಲ. ಓಕೆನಾ? ಸೊ ಇದೇ ಮುಖ್ಯವಾದ ಒಂದು ವ್ಯತ್ಯಾಸ. ಓಕೆ, ಸೊ ನಾವು ಸಮಾಂತರ ಶ್ರೇಣಿ ಹೇಳ್ಬೇಕಾದ್ರೆ ಹೇಳಿದ್ವಿ, ಇದು ಎಂತಹ ಶ್ರೇಣಿ? ಇದು ಅಪರಿಮಿತ ಶ್ರೇಣಿ, ಅದು ಪರಿಮಿತ ಶ್ರೇಣಿ. ಓಕೆನಾ? ಈಗ ಎ ಇದೆ ಎಷ್ಟು?
ಸಾಮಾನ್ಯ ವ್ಯತ್ಯಾಸ ನೀ ಹೇಳೋ A2 A1 ಈಕ್ವಲ್ಸ್ 10 ಅರ್ಧ ಮೈನಸ್ 7 ಈಕ್ವಲ್ಸ್ 10 ಅರ್ಧದಾಗ 7 ಹೋದ್ರೆ 3 ಅರ್ಧ ಈಕ್ವಲ್ಸ್ ಇದನ್ನು ಈ ರೀತಿನೂ ಬರ್ಕೋಬೋದು ದಶಮಾಂಶದಲ್ಲಿ 3.5 ಓಕೆನಾ. ಏನು ಕೊಟ್ಟಿದ್ದಾರೆ ನೆಕ್ಸ್ಟು AN ಕೊಟ್ಟಿದ್ದಾರೆ. AN ಈಕ್ವಲ್ಸ್ 84. ಫಸ್ಟು N ಕಂಡುಹಿಡ್ಕೊಳ್ಳೋಣ, ಆಮೇಲೆ SN ಕಂಡುಹಿಡಿಯೋಣ. ಹೌದಾ? ನಾವು N ಕಂಡುಹಿಡಿದೇ SN ಕಂಡುಹಿಡಿಲಿಕ್ಕಂತೂ ಸಾಧ್ಯನೇ ಇಲ್ಲ. ಓಕೆ, ಸೊ N ಕಂಡುಹಿಡಿಯೋ ಸೂತ್ರ ನಿಮಗೆ ಗೊತ್ತಿದೆ ಅಲ್ಲ. N ಈಕ್ವಲ್ಸ್ ಹೇಳಮ್ಮ. N ಈಕ್ವಲ್ಸ್ AN ಮೈನಸ್ ಪ್ಲಸ್ ಓಕೆನಾ ಈಕ್ವಲ್ಸ್ 84 ಮೈನಸ್ 7 3.5 ಪ್ಲಸ್ 84 7 77 ಓಕೆನಾ ಅಪಾನ್ 3.5 ಪ್ಲಸ್ 3.5 ಬಂದಲೆ 3.5 22 ಪ್ಲಸ್ 1. ಸೊ N ಈಕ್ವಲ್ಸ್ 23. ಸೊ ಈ ಶ್ರೇಣಿಯಲ್ಲಿ ಒಟ್ಟು ಎಷ್ಟು ಪದಗಳಿವೆ? 23 ಪದ ಇದ್ದಾವೆ. ಅದರಲ್ಲಿ 23ನೇ ಪದ ಎಷ್ಟಿದೆ? 23ನೇ ಪದ 84 ಆಗಿದೆ. ಓಕೆ, ಈಗ SN ಅಥವಾ S23 ಕಂಡುಹಿಡಿಬೋದಾ? ಹಾಂ, ಸೂತ್ರ SN ಈಕ್ವಲ್ಸ್, ಈಗ ಯಾರು ಹೇಳ್ತೀರಿ? SN ಕಂಡುಹಿಡಿಯುವ ಸೂತ್ರ SN. ಭೂಮಿಕಾ ಹೇಳಮ್ಮ. ಹಾಂ, ವೆರಿ ಗುಡ್. N/2 ಇಂಟು A ಪ್ಲಸ್ AN. ಓಕೆನಾ? ಮೊದಲನೇ ಪದನೂ ಮತ್ತು ಕೊನೆಯ ಪದ ಎರಡೂ ಕೊಟ್ಟಿರೋದ್ರಿಂದ ನಾವು ಈ ಸೂತ್ರವನ್ನು ಆಯ್ಕೆ ಮಾಡ್ಕೋಬೋದು. ಓಕೆ, ಸೊ S23 ಈಕ್ವಲ್ಸ್ 23 ಡಿವೈಡೆಡ್ ಬೈ 2 ಇಂಟು A 7 ಪ್ಲಸ್ 84 ಈಕ್ವಲ್ಸ್ 23 ಅಪಾನ್ 2 ಇಂಟು 84 ಪ್ಲಸ್ 7 ಅಂದರೆ 91. ಓಕೆ, ಸೊ 2 1 2 11.5. ಸೊ ಗುಣಿಸಿದಾಗ ಮೊತ್ತ ಎಷ್ಟು ಬರುತ್ತೆ? 11.5 ಇಂಟು 91. ಸೊ 91 5 455, 5 45, 91 1 91 ಪ್ಲಸ್ 45 ಮಾಡಿದರೆ 136, 6 13, 91 1 91 ಪ್ಲಸ್ 13 104. ದಶಮಾಂಶದ ನಂತರ ಒಂದು ಅಂಕಿ ಇದೆ, ಒಂದು ಅಂಕಿ ಹಿಂದೆ ದಶಮಾಂಶ ಇಡೋಣ. ಅಲ್ಲಿಗೆ 1046.5. ಸೊ S23 ಈಕ್ವಲ್ಸ್ 1046.5. ಓಕೆ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಮೊದಲ N ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರಗಳನ್ನು 2 ಅವನ್ನು ಸಾಧಿಸಿದ್ದೀವಿ. ಅದರ ಮೇಲಿನ 1-2 ಲೆಕ್ಕಗಳನ್ನು ಇಲ್ಲಿ ತರಗತಿಯಲ್ಲಿ ಬಿಡಿಸಿದ್ದೀವಿ. ಸೊ ನೀವು ಮನೆಯಲ್ಲಿ ಈ ಅಭ್ಯಾಸದಲ್ಲಿ ಮೊದಲನೇ ಮೇನಲ್ಲಿ ಒಂದು ಸಮಸ್ಯೆಯನ್ನು ತೋರಿಸಿದ್ದೀನಿ, ಇನ್ನೆರಡು ಇದೆ, ಅದನ್ನು ಮನೆಯಲ್ಲಿ ಬಿಡಿಸ್ಕೊಳ್ಳಿ. ಎರಡನೇ ಮೇನಲ್ಲಿ ಒಂದು ಸಮಸ್ಯೆಯನ್ನು ಬಿಡಿಸಿ ತೋರಿಸಿದ್ದೀವಿ, ಇನ್ನೆರಡು ಸಮಸ್ಯೆಗಳು ಉಳಿಯುತ್ತೆ, ಅದನ್ನು ನೀವು ಮನೆಯಲ್ಲಿ ಬಿಡಿಸ್ಕೊಂಡು ಬರಬೇಕು. ಓಕೆ ಸರಿ.